ಈ ಪ್ರಕರಣದಲ್ಲಿ ಐಪಿಸಿ ಸೆಕ್ಷನ್ 376 ಅತ್ಯಾಚಾರ ಆರೋಪ ದಾಖಲಾಗಿದೆ. ಮೊದಲು ಈ ಕೇಸ್ನಲ್ಲಿ ಸೆಕ್ಷನ್ 354A ಮತ್ತು ಡಿ ಮಾತ್ರ ಇತ್ತು. ಈಗ ಸಂತ್ರಸ್ತ ಹೇಳಿಕೆ ಆಧಾರದ ಮೇಲೆ 376 ದಾಖಲಾಗಿದೆ. ಈ ಪ್ರಕರಣದಲ್ಲಿ ಐಪಿಸಿ ಸೆಕ್ಷನ್ 376 ಅಂದ್ರೆ ಅತ್ಯಾಚಾರ ಪ್ರಕರಣ. ಮೊದಲು 354A ಇತ್ತು. ಇದು ಜಾಮೀನು ಸಿಗಬಹುದಾದಂತಹ ಕೇಸು. ಅವರು ನಿನ್ನೆ ವಾದ ಮಾಡಿದ್ರು ರೇವಣ್ಣ ಪರ ವಕೀಲರು. ನೋಡಿ, ಈಗ ಸಂತ್ರಸ್ತೆಯ ಹೇಳಿಕೆಯನ್ನು ಓದಿ ಹೇಳಿದ್ದಾರೆ. SIT ಪರ SPP ಜೈನಾ ಕೊಠಾರಿ ವಾದವನ್ನ ಮಂಡಿಸ್ತಾ ಇದ್ದಾರೆ. 376 ಅತ್ಯಾಚಾರ ಆರೋಪ ದಾಖಲಾಗಿದೆ ರೇವಣ್ಣ ವಿರುದ್ಧ. ಮೊದಲು ಈ ಕೇಸ್ ಇತ್ತು. ಆಮೇಲೆ ಸಂತ್ರಸ್ತೆಯನ್ನ ವಿಚಾರಣೆಗೆ ಒಳಪಡಿಸಿದಾಗ ಆಕೆಯ ಹೇಳಿಕೆ ಆಧಾರದ ಮೇಲೆ 376 ದಾಖಲು ಮಾಡಲಾಗಿದೆ. ಹಾಗಾಗಿ ಆರೋಪಿಗೆ ಅತ್ಯಾಚಾರ ಆರೋಪ ಏನು ಎದುರಿಸ್ತಾ ಇದ್ದಾರೆ ರೇವಣ್ಣ, ಅವ್ರಿಗೆ ಬೇಲನ್ನ ಮಂಜೂರು ಮಾಡಬಾರ್ದು, ನ್ಯಾಯಾಂಗ ಬಂಧನ ಒಪ್ಪಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಈಗ ನೋಡಬೇಕು ರೇವಣ್ಣ ಪರ ವಕೀಲರು ಇದಕ್ಕೆ ಯಾವ ರೀತಿ ಪ್ರತಿವಾದವನ್ನ ಮಂಡಿಸ್ತಾರೆ ಅಂತ. 376 ಕೇಸ್ ಏನಿದೆ ಇದು ಏನಿಲ್ಲ ಅಂದ್ರೂ 7 ರಿಂದ 10 ವರ್ಷಗಳ ಕಾಲ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತೆ. ಬಟ್ ಈಗ ಸಂತ್ರಸ್ತೆ ಹೇಳಿಕೆ ಕೂಡ ರೆಕಾರ್ಡ್ ಆಗಿರಬಹುದು 164. ಹಾಗಾಗಿ ಗಂಭೀರತೆಯನ್ನು ಪಡೆದುಕೊಂಡು ಹೋಗ್ತಾ ಇದೆ ಈ ಪ್ರಕರಣ. ರೇವಣ್ಣ ಅವರ ವಿರುದ್ಧ ಅತ್ಯಾಚಾರ ಆರೋಪ, ಲೈಂಗಿಕ ದೌರ್ಜನ್ಯ ಆರೋಪದ ಮೇಲೆ ದೂರು ದಾಖಲಾಗಿತ್ತು. ಈಗ ಅದರ ವಿಚಾರಣೆ ನಿನ್ನೆ ಕೂಡ ನಾವು ಬೆಳವಣಿಗೆ ಗಮನಿಸಿದ್ವಿ. ಮಧ್ಯಂತರ ಜಾಮೀನು. ಆದರೆ ಇದಕ್ಕೆ ನ್ಯಾಯಾಧೀಶರು ನಿನ್ನೆ 376 ಅತ್ಯಾಚಾರ ಪ್ರಕರಣ ಏನಿದೆ ಆ ಸೆಕ್ಷನ್ ಏನಿದೆ ಅದಕ್ಕೆ ಪುರಸ್ಕರಿಸಿದ್ರು. ನೋಡಿ, ಈಗ ಸೆಕ್ಷನ್ಗಳ ಆಧಾರದ ಮೇಲೆ ಜಾಮೀನು ಮಂಜೂರು ಮಾಡುವುದು ನಿರ್ಧಾರ ಆಗುತ್ತೆ. ಯಾಕೆಂತಂದರೆ ಬಲವಾದಂತಹ ಸಾಕ್ಷ್ಯಾಧಾರಗಳನ್ನು SIT ಕೂಡ ಈಗ ಕೋರ್ಟ್ ಮುಂದೆ ಸಬ್ಮಿಟ್ ಮಾಡ್ತಾ ಇದೆ. ಈಗೇನಾದರೂ ರೇವಣ್ಣ ಪರ ವಕೀಲರು ಇಲ್ಲ 354A ಮತ್ತು ಡಿ ಮೊದಲು ಹಾಕಿದ್ದು, ಅದಾದ ಮೇಲೆ ಯಾಕೆ 370 ಹಾಕಿದ್ರಿ ಅಂತ ಪ್ರಶ್ನೆ ಕೂಡ ಮಾಡಬಹುದು. ಬಟ್ ಹೀಗೆ 354A ಮತ್ತು ಡಿ ಇರುತ್ತೆ ಅಂತ ಅಲ್ಲ. ಆಕೆಯನ್ನ ನಿರಂತರವಾಗಿ ವಿಚಾರಣೆಗೆ ಒಳಪಡಿಸಿದ್ದಾರೆ ಸಂತ್ರಸ್ತೆಯನ್ನ. ಹಾಗಾಗಿನೇ ಸೆಕ್ಷನ್ಗಳನ್ನು ಅದು ಯಾವಾಗ ಬೇಕಾದರೂ ಕೂಡ ಹಾಕಬಹುದು ವಿಚಾರಣಾ ಹಂತದಲ್ಲಿ. ಈಗ SIT ಪರ ವಕೀಲರ ವಾದ ನಡೀತಾ ಇದೆ ಈಗ. ಬಟ್ ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ ರೇವಣ್ಣ ಪರ ವಕೀಲರು. ಇವತ್ತೇ ಬೇಲ್ ಭವಿಷ್ಯ ನಿರ್ಧಾರ ಆಗೋ ಸಾಧ್ಯತೆಗಳಿದ್ದಾವೆ. 376 ಅನ್ನು ಈಗ ಮತ್ತೆ ಹಾಕಲಾಗಿದೆ ರೇವಣ್ಣ ಅವ್ರ ಮೇಲೆ. ಈ ಹಿಂದೆ ಹಾಕಿದಂತಹ ಒಂದು ಸೆಕ್ಷನ್ಗಳೇನಿದ್ದಾವೆ ಅದು ಬಹಳ ಈಸಿ ಆಗ್ತಾ ಇತ್ತು. ರೇವಣ್ಣ ಅವ್ರಿಗೆ ಬೇಲ್ ಸಿಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿತ್ತು ಅದರಲ್ಲಿ. ಆದರೆ ಈಗ ರೇವಣ್ಣ ಅವರ ಜಾಮೀನು ಭವಿಷ್ಯ ಏನಾಗುತ್ತೆ? ರೇವಣ್ಣ ಅವರು ನ್ಯಾಯಾಲಯದಲ್ಲಿ ಕೈ ಕಟ್ಕೊಂಡು ಎತ್ಕೊಂಡ್ಬಿಟ್ಟಿದ್ದಾರೆ, ಆಘಾತಕ್ಕೊಳಗಾಗ್ಬಿಟ್ಟಿದ್ದಾರೆ ಅವರು. ಯಾಕಂದರೆ ಕಿಡ್ನಾಪ್ ಕೇಸ್ ಬೇರೆ, ಬಟ್ ಇದು ರೇಪ್ ಕೇಸ್.